ಸೊ ಇವಾಗ ತೊಗರಿಬೇಳೆ ಆಕ್ಚುಲಿ ಇಷ್ಟೊಂದು ಬೇಡ, ಅರ್ಧ ಕಪ್ ಸಾಕು. ಓಕೆ, ಈ ತರ ಕಪ್ ತಗೊಂಡ್ರೆ ಅರ್ಧ ಕಪ್ ಸಾಕು. ಈಗ ತೊಳ್ಕೊಂಡು ಇಟ್ಕೊಂಡಿರೋ ಟೊಮ್ಯಾಟೊ, 2 ಟೊಮ್ಯಾಟೊ. ಓಕೆ, ಬಸ್. ಆಮೇಲೆ ನುಗ್ಗೆಕಾಯಿ, ವಾವ್. ಒಂದು ಪಿಂಚ್ ಆಫ್ ಸಾಲ್ಟ್. ಓಕೆ, ನಂಗೆ ನೀರು ಬೇಕು. ಓಕೆ ಮೇಡಮ್, ಎಷ್ಟು ಲೀಟರ್ ಬೇಕು? ಮುಳುಗೋಷ್ಟು. ಇಟ್ಬಿಟ್ರೆ ಅದು ಪಾಡಗದು ಬೇಯ್ಕೊಳ್ಳುತ್ತೆ. 2 ಸ್ಪೂನ್ ಧನಿಯಾ. ಏನಿದು? ಧನಿಯಾ 2 ಸ್ಪೂನ್. ಸೋಂಫ್. ಅಲ್ಲ, ಈಗ ಈ ಮಠ ಮಧ್ಯರಾತ್ರಿಲಿ ನುಗ್ಗೆಕಾಯಿ ತಗೊಂಬರೋ ಪರಿಸ್ಥಿತಿ ಬಂದ್ರೆ ಏನ್ ಮಾಡ್ತೀರಾ? ತರಲ್ಲ ಅಷ್ಟೇ ಮೇಡಮ್, ಹೆಂಗ್ ಮಕ್ಕೊಡ್ದಂಗೆ ಅಂದ್ರೆ ಆಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ. ನೀವ್ ಯಾವ ಮೆಣಸಿನ್ಕಾಯಿ ಯೂಸ್ ಮಾಡ್ತೀರೋ? ಕೆಂಪು. ನಾವ್ ಯಾವ್ದೋ ಮೇಡಮ್, ಒಟ್ಟು ಖಾರ ಇರೋದು ಯೂಸ್ ಮಾಡ್ತೀವಿ. ಆಮೇಲೆ ಕರಿಬೇವಿನ ಸೊಪ್ಪು. ಸೂಪರ್. ಸೊ ನೀವು ಇವಾಗ ಧನಿಯಾ ಕಾಳು, ಸೋಂಪು, ಜೀರಿಗೆ, ಮೆಣಸು, ಕರ್ಬೇವಿನ ಸೊಪ್ಪು, ಕೆಂಪು ಮೆಣಸಿನ್ಕಾಯಿ ಹಾಕೊಂಡಿದ್ದೀರಾ? ಓಕೆ, ಸೂಪರ್. ಇದು ಎಲ್ಲ 2 ಟೀ ಸ್ಪೂನ್ ಹಾಕೊಂಡಿದ್ದೀರಾ? 2 ಟೀ ಸ್ಪೂನ್. ಸೂಪರ್. ನಿಮ್ಗೆ ಘಮ ಬರ್ತಾ ಇದಲ್ವಾ? ಆ ಕರಿಬೇವಿನ ಸೊಪ್ಪುದು. ಹೌದು, ಎಷ್ಟು ಚೆನ್ನಾಗಿ ಸೋಂಪುದು ಘಮ ಬಂದ ತಕ್ಷಣ ಆಫ್ ಮಾಡ್ಬಿಡಿ. ಓಕೆ, ಪರವಾಗಿಲ್ಲ. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಕುಕ್ಕರ್ ಅಲ್ಲಿ ಎಲ್ಲ ನೀಟಾಗಿ ಬೆಂದಿದೆ. ಆದ್ರೆ ಈ ನುಗ್ಗೆಕಾಯಿನ ಮಾತ್ರ ತೆಗೆದು ಸೆಪರೇಟ್ ಆಗಿ ಬೌಲ್ಗೆ ಹಾಕೋತಾ ಇದ್ದೀನಿ. ಸ್ಮ್ಯಾಶರ್ ತಗೊಂಡು ಬೇಳೆ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಅದ್ರ ರುಚಿ ಎನ್ಹ್ಯಾನ್ಸ್ ಆಗತ್ತೆ. ಓ ವಾವ್. ಇನ್ ಸ್ವಲ್ಪ ಆ ಕಡೆ ಇಡಿ. ಈ ನುಗ್ಗೆಕಾಯಿನ ನೋಡಿ ನಾನು ಹೆಂಗ್ ಹಿಸುಕ್ತಾ ಇದ್ದೀನಿ. ಕೈಯಲ್ಲಿ ಹಿಸ್ಕೋದ್ರಿಂದಾನೇ ನುಗ್ಗೆಕಾಯಿ ಮೆತ್ತಗಾಗೋದು. ಇಲ್ಲ ಅಂದ್ರೆ ಅದು ನಾವು ಸ್ಮ್ಯಾಶರ್ ಮಾಡ್ತೀವಿ ಅಂದ್ರೆ ವರ್ಕ್ ಆಗಲ್ಲ. ಓಕೆ, ಇವಾಗೆಲ್ಲ ಇದಾಗಿದೆ, ನಾರೆಲ್ಲ ತೆಗ್ದಿದ್ದೀನಿ. ಓಕೆ, ಇವಾಗ ಇದಕ್ಕೆ ನಾವು ಸ್ವಲ್ಪ ಹುಣಸೆ ಹಣ್ಣಿನ. ಓಕೆ, ಬಹುಶಃ ಇದೊಂದು 3 ಟೀ ಸ್ಪೂನ್ ಅಷ್ಟು. ಈಗ ಆಕ್ಚುಲಿ ಈಗ ಸುನೇತ್ರ ಅಂದ್ರೆ, ಅಯ್ಯೋ ನೋಡಿಯಕ್ ಬಂದ್ರೇನೋ ಅನ್ಕೊಂಡೆ. ಸುನೇತ್ರ ಅಂದ್ರೆ ಒಳ್ಳೆ ಕಣ್ಣುಗಳು ಅಂತ ನೋಡಿದ್ವಲ್ಲ ನಾವು ಗೂಗಲ್ ಅಲ್ಲಿ, ಹಂಗ್ ಬಂತು ಅದು ಒಳ್ಳೆ ಕಣ್ಣುಗಳು. ಸೊ ಅದ್ರ ಆಪೋಸಿಟ್ ಒಂದು ಎಕ್ಸ್ಪ್ರೆಷನ್ ಬೇಕು ನಮ್ಗೆ ಅನ್ಸ್ಬಾರ್ದು ನಿಮ್ಗೆ ಒಳ್ಳೆ ಕಣ್ಣು. ಆ ತರದೊಂದು ವಿಯರ್ಡ್ ಎಕ್ಸ್ಪ್ರೆಷನ್ಸ್ ತೋರಿಸಿ ನಮ್ಗೆ. ಆಲ್ಟಿಟ್ಯೂಡ್. ಓಕೆ, ಬಟ್ ಇದು ಚೆನ್ನಾಗಿತ್ತು ಆಕ್ಚುಲಿ. ಆಟಿಟ್ಯೂಡ್ ತೋರಿಸಿದ್ದು. ಪ್ಲೀಸ್ ಲೈಟ್ ನಾ ಏನ ಅಂತೆ ಫ್ಲವರ್ ಅನ್ಕೊಂಡವ ಫೈರ್ ಎಣ್ಣೆ. ನೀವು ಒಳ್ಳೆ ಜಾಗಕ್ಕೆ ಬಂದಿದ್ದೀರಾ. ಯಾಕೆ ಗೊತ್ತಾ, ನನ್ನ ಕಿಚನ್ ಅಲ್ಲಿ ನಾನು ಯಾವಾಗ್ಲೂ ಬಳಸೋದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಏನ್ ಗೊತ್ತಾ ಮೇಡಮ್, ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ, ಇಂಡಿಯಾದಲ್ಲೇನೆ ಅತಿ ಹೆಚ್ಚು ಸೇಲ್ ಆಗ್ತಿರುವಂತಹ ನಂಬರ್ 1 ಆಯಿಲ್. ಸೊ ಇದು ಕ್ವಾಲಿಟಿಯಲ್ಲೂ ಕೂಡ ನಂಬರ್ 1 ಆಯಿಲ್. ಹಾಗೇನೆ ತುಂಬಾ ಕಡಿಮೆ ಎಣ್ಣೆಯಲ್ಲಿ ತುಂಬಾ ಜಾಸ್ತಿ ಅಡುಗೆಯನ್ನ ಮಾಡಬಹುದು ರುಚಿಕರವಾಗಿ. ಇಟ್ ಇಸ್ 100% ಪ್ಯೂರ್ ಅಂತ ಸರ್ಟಿಫೈ ಆಗಿರುವಂತಹ ಆಯಿಲ್. ಸೊ ಇವತ್ತು ನಾವು ನಮ್ಮ ಸುನೇತ್ರ ಮೇಡಮ್ ಅವರ ರಸಂಗೆ ಬಳಸ್ತಾ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಈಗ ನಾವೇನ್ ಮಾಡೋಣ, ಎಣ್ಣೆ ಬಿಸಿ ಆಗಿದ ತಕ್ಷಣ ಪಟಪಟ ಚಟ ನಂತರ ನಯನ 2 ಟೀ ಸ್ಪೂನ್. ಸಾರಿ. ಓಕೆ, ನೆಕ್ಸ್ಟು ಒಂದು ಮೀಡಿಯಂ ಸೈಜ್ ಈರುಳ್ಳಿ. ಒಂದು ಫುಲ್ ಬೌಲ್ ಹಾಕೊಂಡ್ಬಿಡೋದ? ಸ್ವಲ್ಪ ಜಾಸ್ತಿನೇ ಇದೆ, ಬಟ್ ಒಂದು ಮೀಡಿಯಂ ಸೈಜ್ ಸಾಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಫುಲ್ ಬೆಳ್ಳುಳ್ಳಿ, ಒಂದು ಹೋಲ್ ಬೆಳ್ಳುಳ್ಳಿ ಚಚ್ಚಿ ಅದನ್ನ ನೋಡಿ ಸಾಕ. ಬೆಳ್ಳುಳ್ಳಿ. ಸೊ ಚೆನ್ನಾಗಿ ಬೆಳ್ಳುಳ್ಳಿ ತಿಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗತ್ತೆ. ಇವಾಗ ಇದಾದ್ಮೇಲೆ ಈಗ ನಾವೇನ್ ಮಾಡ್ತೀವಿ, ಒಂದು ಸ್ವಲ್ಪ ಒಂದು 4-5 ಕರಿಬೇವಿನ ಸೊಪ್ಪು ಹಾಕಿದೀವಿ ಅದರಲ್ಲಿ. ಸ್ಟಿಲ್ ಇಲ್ಲಿಗೂ ಹಾಕಬೇಕು. ಚೆನ್ನಾಗಿ ಫ್ರೈ ಆದ್ಮೇಲೆ ಪೌಡರ್ ಇತ್ತಲ್ಲ ನಮ್ದು, ಬೇಕಂದ್ರೆ ಇದಕ್ಕೆ ನೀವು 1-2 ಹಸಿಮೆಣಸಿನಕಾಯಿ ಅಂದ್ರೆ ಈ ತರ ಸೀಳಿ ಹಾಕೋಬಹುದು. ಆಕ್ಚುಲಿ ನೆಸೆಸರಿ ಇಲ್ಲ, ಬೇಕು ಅಂದರೆ ಹಾಕೋಬಹುದು. 1-2 ಟೀ ಸ್ಪೂನ್.
ಓಕೆ, ಸೊ ಅವಾಗಲೇ ಹುರಿದುಕೊಂಡಂತಹ ಮಸಾಲೆಯನ್ನ ರುಬ್ಬಿ ಇಟ್ಕೊಂಡಿದ್ವಿ. ಈಗ ಅದನ್ನ 2 ಟೀ ಸ್ಪೂನ್ ಹಾಕಿದ್ದೀರಾ. ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ನಮ್ಮ ಹೀರೋಯಿನ್ನ ಸೂಪರ್ ಹೀರೋಯಿನ್ ಹಾಕೋಣ. ಇದ್ರೊಳಗಡೆ ಹುಣಸೆ ಹಣ್ಣು ರಸ ಮತ್ತು ನುಗ್ಗೆಕಾಯಿ ರಸ ಪ್ಯೂರಿ. ಈಗ ಟೊಮ್ಯಾಟೊ ಮತ್ತೆ ಬೇಳೆ ಕೊಡಿ ಹಾಕೊಂಡು ಇದು ಒಂದು ಸ್ವಲ್ಪ ನೀರು ಹಾಕ್ಬೇಕಾ? ನೀರು ಬೇಕು. ಚೆನ್ನಾಗಿ ಆಡಿಸಿ, ವೇಸ್ಟ್ ಆಗಬಾರ್ದಲ್ಲ, ಯಾವುದನ್ನು ವೇಸ್ಟ್ ಮಾಡಬಾರದು. ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಮೇನ್ ಆಗಿ ಇವಾಗ ಇದೆಲ್ಲ ಆಯ್ತು. ಮೇನ್ ಏನ್ ಹೇಳಿ? ಏನು ಉಪ್ಪು. ಉಪ್ಪಿಗಿಂತ ರುಚಿ ಇಲ್ಲ, ಬೇರೆ ರುಚಿಯೇ ಇಲ್ಲ. ಎಷ್ಟೊಂದ್ ಕಡೆ ಉಪ್ಪನ್ನ ರುಚಿ ಅಂತಾನು ಕರೀತಾರೆ. ಹೌದು, ಸ್ವಲ್ಪ ಸಂಜೆ ಮೇಲೆ ನಾವು ಉಪ್ಪು ಅಂತ ಡೈರೆಕ್ಟ್ ಆಗಿ ಹೇಳೋಂಗಿಲ್ಲ ಅಂತ ಅಂತಾರೆ ಕೆಲವರು. ರುಚಿ ಅಂತ ಹೇಳ್ಬೇಕಂತೆ ಕತ್ಲಾದ್ಮೇಲೆ ಹಂಗಂತಾರೆ. ಅಲ್ಲ, ನಾವು ಉಪ್ಪನ್ನ ಮುಂಚೆನೆ ಹಾಕೋತೀವಿ, ನೀವು ಆಮೇಲೆ ಹಾಕೋತಿದ್ದೀರಲ್ಲ? ಹೌದು, 3 ಸ್ಪೂನ್ ಉಪ್ಪು ಹಾಕೊಂಡ್ರಾ? ವಾಕೆ. ಆಮೇಲೆ ರುಚಿ ನೋಡಿ ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೋಬಹುದು. ಅಲ್ಲ, ಈಗ ಕಮಿಂಗ್ ಟು ದ ಮ್ಯಾಥರ್. ಎಸ್, ಈಗ ನಾನು ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಆ ಸಿನಿಮಾದಲ್ಲಿ ನಮ್ಮ ನುಗ್ಗೆಕಾಯಿ ಹೀರೋಯಿನ್, ಅವಳೊಬ್ಳಿಗೋಸ್ಕರ 2 ಹೀರೋಗಳು ಕಚ್ಚಾಡ್ತಾರೆ. ದಟ್ ಇಸ್ ಟೊಮೊಟೊ ಅಂಡ್ ಈರುಳ್ಳಿ. ಓಕೆ, ಸೊ ಈಗ ನೀವು ನುಗ್ಗೆಕಾಯಿ ಡಬ್ಬಿಂಗ್ ಮಾಡ್ಬೇಕು. ಆ ಟೊಮೊಟೊ ನಾನೇ. ನನ್ನನ್ನ ಸಾಮಾನ್ಯದ ವೆಜಿಟೇಬಲ್ ಅಂತ ಅನ್ಕೋಬೇಡಿ. ನಾನು ಸಾಮಾನ್ಯದವಳಲ್ಲ. ಈ ಕಡೆ ಈರುಳ್ಳಿಗೂ ಸಿಗಲ್ಲ, ಆ ಕಡೆ ಟೊಮ್ಯಾಟೊಗೂ ಸಿಗಲ್ಲ. ಯಾಕಂದ್ರೆ ನೀವಿಬ್ರು ಕಾಮನ್ ಇಂಗ್ರೀಡಿಯೆಂಟ್, ಕಾಮನ್ ವೆಜಿಟೇಬಲ್. ನಾನು ಸ್ಪೆಷಲ್ ವೆಜಿಟೇಬಲ್ ಆಗಿರೋದ್ರಿಂದ, ಸ್ಪೆಷಲ್ ತರಕಾರಿ ಆಗಿರೋದ್ರಿಂದ ನಾನು ಸ್ಪೆಷಲ್ ಆಗಿರೋರ್ಗೆ ಸಲ್ತೀನಿ. ಹಂಗೆ. ಟೊಮ್ಯಾಟೊ, ಈರುಳ್ಳಿ, ನುಗ್ಗೆಕಾಯಿ ಮಾತಾಡಕ್ಕಿಲ್ಲ. ಏನೀಗ ಹಿಂಗ ಅನ್ನೋರ ಹತ್ರ ನಾನು ಆಗುತ್ತೆ. ಸ್ವಲ್ಪ ಲವ್, ಪ್ಯಾರು, ಇಸ್ಕು, ಮೊಹಬ್ಬತ್ತು ಅದನ್ನೆಲ್ಲ ಇದ್ರೆ ಇಲ್ಲ ಅಂದ್ರೆ ಬಿಡಿ, ಇನ್ನೇನ್ ಮಾಡಕ್ಕಾಗಲ್ಲ. ಅಲ್ಲ, ಟೊಮೊಟೊ ಹಣ್ಣು ಅಂತಾನು ಸ್ವಲ್ಪ ಕರ್ಟಸಿ ತೋರ್ಸಲ್ವಾ? ಟೊಮ್ಯಾಟೊ ತರ ಇದೆಯಾ? ಅಯ್ಯೋ, ಬಂದ ದಾರಿ. ನುಗ್ಗೆಕಾಯಿ ತರ ಇದೆಯಾ? ಬಾಯಿ ಒಳಗೆ ತಗೊಂಡು ಒಗ್ದಾಕ್ಬಿಡ್ತೀನಿ. ಅದಕ್ಕೆ ಮುಂಚೆ ಟೊಮ್ಯಾಟೊ ಇರ್ಬೇಕಲ್ಲ. ನುಗ್ಗೆಕಾಯಿ ಬೇಯಕ್ಕೆ ತುಂಬಾ ಟೈಮ್ ಆಗುತ್ತೆ. ಟೊಮೊಟೊನೇ ಕ್ಯೂಚ್ಬಿಡ್ತೀವಿ, ಹಸಿ ಟೊಮೊಟೊನೇ ಕ್ಯೂಚ್ಬಿಡ್ತೀವಿ. ದೇವ್ರ ಒಳ್ಳೇದ್. ಹಸಿ ನುಗ್ಗೆಕಾಯಿನ ಯಾವ ಟೊಮೊಟೊ ಮರ್ಯಾದೆನೇ ಇಲ್ಲ ಅವ್ರ ಹತ್ರ. ಹಸಿ ಟೊಮೊಟೊನೇ ಕ್ಯೂಚ್ಬಿಡ್ತೀನಿ, ನುಗ್ಗೆಕಾಯಿ ಕ್ಯೂಚಕ್ಕಾಗತ್ತಾ ಅಂತ ಇದ್ದಾರೆ. ಆಮೇಲೆ ಉಪ್ಪು ಹಾಕಿದ್ಮೇಲೆ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬೇಕು. ಯಾಕಂದ್ರೆ ಸಿಹಿ ಯಾವಾಗ್ಲೂ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಎನ್ಹ್ಯಾನ್ಸ್ ಮಾಡುತ್ತೆ. ಓಕೆ, ಈಗ ನಿಮ್ಮ ನುಗ್ಗೆಕಾಯಿ ರಸಂ ಅಥವಾ ಸಾರು ಏನ್ ಬೇಕಾದ್ರೂ ಹೇಳ್ಬೋದು. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊ. ಓಕೆ,